ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫೈರ್ಫ್ಲೈ. ಸೊ ತುಂಬ ದಿನಗಳಾದಮೇಲೆ ಒಂದು ರೈಡಿಗೆ ಹೋಗ್ತಾ ಇದ್ದೀನಿ. ಜಾಗದ ಹೆಸರು ಏನಪ್ಪ ಅಂತ ಹೇಳಿದ್ರೆ ನಾನು ಹೇಳೋಣ, 3 ಕ್ಲೂಸ್ ಕೊಡ್ತೀನಿ, ನೀವು ಕಂಡುಹಿಡೀರಿ, ನೋಡೋಣ. ಆ ಜಾಗದಲ್ಲಿ 12ನೇ ಶತಮಾನದ ಜೈನರ ದೇವಸ್ಥಾನ ಇದೆ ಬೆಟ್ಟದ ಮೇಲೆ. ಅದಾದ ನಂತರ 2ನೇ ಕ್ಲೂ, ಬೆಟ್ಟದ ಮೇಲೆ 2 ಕೆರೆಗಳಿದಾವಂತೆ ಬೆಟ್ಟದ ಮೇಲೆ. ಓಕೆ, 3ನೇ ಕ್ಲೂ ಬಂದ್ಬಿಟ್ಟು ಇತ್ತೀಚೆಗೆ ಅಂದರೆ ಮಾಡ್ರನ್ ಟೈಮ್ಸಲ್ಲಿ ಕಟ್ಟಿರುವಂಥ ಒಂದು ಜೈನರ ಮಂದಿರನೂ ಇದೆ. ಓಕೆ, ಅದನ್ನು ನವಿಲು ಮಾದರಿಯಲ್ಲಿ ಕಟ್ಟಿದ್ದಾರೆ, ಅದಕ್ಕೆ ಅದನ್ನು ನವಿಲು ದೇವಸ್ಥಾನ ಅಂತಲೂ ಕರೀತಾರೆ. ಅದರೊಂದಿಗೆ ಅದು ಪ್ರಖ್ಯಾತಿ ಹೊಂದಿದೆ. ಸೊ ಈ 3 ಕ್ಯೂಸ್ ನಿಮಗೆ ಕೊಟ್ಟಿದ್ದೀನಿ. ಯಾವ ಜಾಗ ಅಂತ ಗೆಸ್ ಮಾಡ್ತಾಯಿರಿ. ಜಾಗಕ್ಕೆ ಹೋಗ್ಬಿಟ್ಟು ನಿಮಗೆ ಕಥೆನ ಹೇಳ್ತಾ ಹೋಗ್ತೀನಿ. ಅಲ್ಲದೆ ಇವಾಗ ನಾನು ಹೋಗ್ತಾ ಇರೋಂಥ ಮಂತ್ ಬಂದ್ಬಿಟ್ಟು ಜುಲೈ ಆಗಿರೋದ್ರಿಂದ ಮಳೆ ಇದೆ ಬೆಂಗಳೂರು ಸುತ್ತಮುತ್ತಲು. ಬೆಂಗಳೂರಲ್ಲಿ ಇತ್ತೀಚೆಗೆ ಮಳೆ ಕಡಿಮೆ ಆಗಿದೆ, ಬಟ್ ಬೆಂಗಳೂರು ಸುತ್ತಮುತ್ತಲು ಸ್ವಲ್ಪ ಅವಾಗ ಮಳೆ ಆಗ್ತಾ ಇದೆ. ಸೊ ಆದ ಕಾರಣ ರೇನ್ ಕೋಟ್ನ ತಗೊಂಡು ಹೋಗ್ತಾ ಇದ್ದೀನಿ. ರೇನ್ ಕೋಟು, ನೀರು ಮತ್ತು ಜಾಕೆಟ್, ಇವು 3 ತೊಗೊಂಡು ಹೋಗ್ತಾ ಇದ್ದೀನಿ. ಬೈಕ್ ಆಫ್ಕೋರ್ಸ್ ನಂದು FZ250. ಸೊ ಅದಲ್ಲದೆ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತ ಹೇಳಿದ್ರೆ, ಸೊ ಡಿಸ್ಟೆನ್ಸ್ ಬಂದ್ಬಿಟ್ಟು ನಾನಿರೋದು ನಾಗಸಂದ್ರ. ಸೊ ಆ ಜಾಗ ಇರೋದು ಇಲ್ಲಿಂದ 50 ಕಿಲೋಮೀಟ್ರು. ದಬ್ಬಾಸ್ಪೇಟೆ ದಾಟಿ ಹೋಗ್ಬೇಕದಕ್ಕೆ. ಓಕೆ, ಇದು 4ನೇ ಕ್ಲೂ ಅಂತಲೂ ಕನ್ಸಿಡರ್ ಮಾಡಿ. ಓಕೆ, 50 ಕಿಲೋಮೀಟ್ರು. ನನಗೆ ಮ್ಯಾಪಲ್ಲಿ, ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ಇರೋವಂಥ ಸಮಯ ಹಿಡಿಯೋದು ಇಲ್ಲಿಂದ 1 ತಾಸು 10 ನಿಮಿಷ. ಸೊ ನೀವು ಬೆಂಗಳೂರಿನ ಬೇರೆ ಭಾಗದಿಂದ ಏನಾದ್ರು ಹೋಗ್ಬೇಕಾಗಿ ಬಂದರೆ, ಸೊ ಆ ಟೈಮಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ನಿಮಗೆ ಆ್ಯಡ್ ಆಗೋವಂಥದ್ದು. ಸೊ 50 ಪ್ಲಸ್ ನೀವೇನಾದ್ರು ಎಲೆಕ್ಟ್ರಾನಿಕ್ ಸಿಟಿ ಕಡೆ ಏನಾದ್ರು ಬರ್ತಾ ಇದ್ದರೆ ಅಲ್ಲಿ ಒಂದು 30 ಕಿಲೋಮೀಟರ್ ಆ್ಯಡ್ ಆಗುತ್ತೆ. ಸೊ ಟೋಟಲಿ 80 ಕಿಲೋಮೀಟರ್ ನಿಮಗೆ ಆಗ್ಬೋದು ಬೆಂಗಳೂರು ಸೌತ್ ಎಕ್ಸ್ಟ್ರೀಮಿಂದ ನೀವೇನಾದ್ರು ಬಂತು ಅಂತ ಹೇಳಿದ್ರೆ. ಸೊ ಅದು ಜಾಗದ ವಿಶೇಷತೆಯನ್ನು ಇವಾಗ ಒಂದು ಕ್ಯೂ ಮೂಲಕ ನಿಮಗೆ ಕೊಟ್ಟಿದ್ದೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಜಾಗ ಹೇಗಿದೆ ಅಂತೇಳಿ. ಹೆಸರು ನಂದಗೋಕುಲ. ಇಲ್ಲೇ ಟಿಫನಿಗೆ ನಿಲ್ಲಿಸಿದ್ದೀನಿ. ಇಲ್ಲೇ ಟೋಲ್ ಆದಮೇಲೆ ಬರುತ್ತಿದ್ದು ಆಂಜನೇಯ ದೇವಸ್ಥಾನ ಇದೆ ಒಂದು, ಅದು ದಾಟಿದ ತಕ್ಷಣ ಬರುತ್ತೆ ನಮ್ಮ ರೈಡ್ ಇದು. ಇವಾಗ ನಂದಗೋಕುಲದಿಂದ ಮತ್ತೆ ಜರ್ನಿ ಕಂಟಿನ್ಯೂ. ಸೊ ಇವಾಗ ದಬ್ಬಾಸ್ಪೇಟೆ ಹತ್ರ ಇದ್ದೀನಿ. ಒಂದು ಚಿಕ್ಕ ಬ್ರೇಕ್ ತಗೊಂಡಿದ್ದೀನಿ, ವಾಟರ್ ಬ್ರೇಕ್ ಅಂತ, ನೀರು ಕುಡಿಲಿಕ್ಕೆ. ಇಲ್ಲಿಂದ ಇನ್ನೊಂದು 12 ಕಿಲೋಮೀಟರ್ ಅಷ್ಟೇ ಇರೋದು ಡೆಸ್ಟಿನೇಷನ್ನು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಕಥೆನ ಕಂಟಿನ್ಯೂ ಮಾಡ್ತೀನಿ. ಡೆಸ್ಟಿನೇಷನ್ ಗೆಸ್ ಮಾಡಿದ್ದೀರಾ ಅನ್ಕೋತೀನಿ. ನಾನು ಕ್ಲೂಸ್ ಕೊಟ್ಟಿದ್ದೆ, ನೋಡೋಣ ಅಲ್ಲಿಗೆ ಹೋಗ್ಬಿಟ್ಟು. ಗೆಸ್ ಮಾಡಿದ್ದೀರಾ ಅನ್ಕೋತೀನಿ. ಗೆಸ್ ಮಾಡಿಲ್ಲ ಅಂದರೆ ನಾನೇ ರಿವೀಲ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಗೊತ್ತಾಯ್ತಾ ಯಾವುದಂಥ ಜಾಗ? ಮಂದಾರಗಿರಿ. ಬೆಂಗಳೂರಿಂದ 50 ಕಿಲೋಮೀಟರು. ನಾಗಸಂದ್ರದಿಂದ ಒಂದು ಹಾಫ್ ಡೇ ಟ್ರಿಪ್ಪಿಗೆ ಬರೋವಂಥದ್ದು. ದ್ವಾರ ಎಂಟ್ರಿ ಆದಮೇಲೆ ರೋಡ್ಗಳು ಈ ಥರ ಇದಾವೆ ನೋಡಿ. ಒಳ್ಳೆ ಟೂರಿಸ್ಟ್ ಪ್ಲೇಸ್ ಆಗಿ ಇದನ್ನು ಅಭಿವೃದ್ಧಿ ಪಡಿಸ್ಬೋದು ಕರ್ನಾಟಕ ಗೌರ್ಮೆಂಟ್ ಟೂರಿಸಮ್ ಡಿಪಾರ್ಟ್ಮೆಂಟು. ಬಟ್ ಏನು ಮಾಡಲ್ಲ ಅವರು. ಸೊ ಒಂದು ಕಾರು, ಸಿಂಗಲ್ ಲೇನ್ ಅಷ್ಟೇ ಇದು. ಒಂದು ಕಾರು ಅಥವಾ ಒಂದು 4 ವೀಲರು ಒಂದು ಸಿಂಗಲ್ ಟೈಮಲ್ಲಿ ಪಾಸ್ ಆಗ್ಬೋದು. ಆ ಥರ ಮಾಡ್ಕೊಂಡಿದ್ದಾರೆ. ಈ ಥರ ಮಾಡಿದ್ರೆ ಯಾವ ಟೂರಿಸ್ಟ್ ಪ್ಲೇಸಸ್ ಉದ್ಧಾರ ಆಗ್ತವೆ, ಯಾವ ಜನಗಳು ಸುತ್ತಮುತ್ತ ಇರೋರು ಉದ್ಧಾರ ಆಗ್ತಾರೆ. ಹಿಂಗಿದೆ ನೋಡಿ ಕತೆ. ಸೊ ನೋಡೋಣ, ಇಲ್ಲಿಂದ 1 ಕಿಲೋಮೀಟ್ರ್ ಅಂತೆ. ಒಳಗೆ ಹೋಗ್ಬಿಟ್ಟು ನೋಡೋಣ ಹೆಂಗಿದೆ ಅಂತೇಳಿ. ರೋಡು ಈಗತಿ ಒಳ್ಳೆ ಆಫ್ ರೋಡಿಂಗ್ ಮಾಡ್ದಂಗೆ ಐತೆ. ಹಾಂ ಅದೇನಾ? ಹತ್ರನೇ ಐತಂಗಾರೆ, ಲೋಕಲ್ ಅವ್ರು ಇವರು. ನಿಮ್ಮ ಹೆಸರು? ರೋಡು ಈ ಥರ ಇಟ್ಬಿಟ್ಟವ್ರೆ. ಇದೊಂದು ರೈಲ್ವೆ ಗೇಟ್ ಬೇರೆ ಇದೆ. ಸೊ ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಪಾರ್ಕಿಂಗಲ್ಲೇ ಸೊ
ಶೌಚಾಲಯ ಕೂಡ ಇರುವಂಥದ್ದು. ಇಲ್ಲೇನೋ ಮಹಾಸತಿ ಕ್ಯಾಟ್ರರ್ಸ್ ಭೋಜನ ಶಾಲೆ ಇದೆ, ಮೋಸ್ಟ್ಲಿ ರೆಸ್ಟೋರೆಂಟ್ ಅನಿಸುತ್ತೆ. ಬೈಕ್ ಪಾರ್ಕಿಂಗು ಮತ್ತು ಕಾರ್ ಪಾರ್ಕಿಂಗು ಮಾಡ್ಕೊಂಡಿದ್ದಾರೆ. ಇದೆಲ್ಲ ದುಡಿಯೋಕೆ ಮಾಡ್ಕೊಂಡಿರ್ತಾರೆ ಲೋಕಲ್ ಅವರ. 10 ರೂಪಾಯಿ ಅಂತೆ ಬೈಕಿಗೆ, ಕಾರಿಗೆ ಎಷ್ಟು ಗೊತ್ತಿಲ್ಲ, ಅದನ್ನು ಕೇಳ್ತೀನಿ. ಕಾರು ಸುಮಾರು, ಈ ಬೈಕ್ ಇಷ್ಟು ನಿಂತಿದ್ದಾವೆ ನೋಡಿ, ಇದೆಲ್ಲ ಬೈಕ್ ಪಾರ್ಕಿಂಗೆ. ಕಾರ್ ಕೂಡ ತೋರಿಸ್ಬಿಡ್ತೀನಿ. ಸೊ ಡೆಸ್ಟಿನೇಷನ್ ಗೊತ್ತಾಯ್ತು ಅನ್ಸುತ್ತೆ ನಿಮಗೆ, ಮಂದಾರಗಿರಿ. ಸೊ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ಗುರುಮಂದಿರ, ನವಿಲು ದೇವಸ್ಥಾನ. ಆಮೇಲೆ ಕಾರು ಇಷ್ಟಿದ್ದಾವೆ, ಏನಿಲ್ಲ ಅಂದ್ರೆ ಒಂದು 20ರಿಂದ 30 ಕಾರ್ ನಿಲ್ಬೋದು ಆರಾಮಾಗಿ, ಅಷ್ಟಿದೆ. ಒಂದು ಚಿಕ್ಕ ಹೋಟೆಲ್ ಕೂಡ ಇದೆ ಇಲ್ಲಿ, ಆವಾಗಲೇ ಅಂತ ತೋರಿಸಿದ್ದು ಅದೊಂದು ಭೋಜನ ಶಾಲೆ ಅನ್ನೋದು ಇದು. ಇಲ್ಲೊಂದು ಚಿಕ್ಕದು ಚಂದ್ರಪ್ರಭಾ ವೆಜ್ ಕ್ಯಾಂಟೀನ್ ಅಂತ, ಎಳ್ನೀರು ಸಿಗುತ್ತೆ. ಸ್ವಲ್ಪ ಕಮರ್ಷಿಯಲ್ ಐಡಿಯಾ ಆಗಿದೆ. ಆಮೇಲೆ ಬೆಂಗಳೂರಿಗೆ ಹತ್ತಿರ ಇರೋ ಕಾರಣ ವೀಕೆಂಡಲ್ಲಿ ಬೆಂಗಳೂರು ಜನ ಇಲ್ಲಿ ಒಂದು ಏನಂತಾರೆ ಸುಮಾರು ಸಂಖ್ಯೆಯಲ್ಲೇ ಬರೋ ಅಂಥದ್ದು. ಅಲ್ಲಿ ಕಾಣಿಸ್ತಾ ಇರೋದೇ ಬೆಟ್ಟ, ಇದು ಬೆಟ್ಟ. ಗುರುಮಂದಿರ ಬಂದ್ಬಿಟ್ಟು ಈ ಕಡೆ ಇರೋವಂಥದ್ದು, ಈ ನವಿಲ್ ದೇವಸ್ಥಾನ ಇದು ಬೆಟ್ಟ. ಇದು ಈಗ ಬೆಟ್ಟ ಹತ್ತುತ್ತೀನಿ ಫಸ್ಟು, ಅದಾದಮೇಲೆ ನವಿಲ್ ದೇವಸ್ಥಾನ ತೋರಿಸ್ತೀನಿ. ಇಲ್ಲಿ ಚೆಕ್ ಪೋಸ್ಟ್ ಎಲ್ಲ ಹಾಕೊಂಡಿದ್ದಾರೆ, ಮೋಸ್ಟ್ಲಿ ಟೈಮಿಂಗ್ ಏನೋ ಇದೆಯೇನೋ ಅದನ್ನು ಕೇಳ್ತೀನಿ. ಚೆಕ್ ಪೋಸ್ಟ್ ಬೆಟ್ಟಕ್ಕೆ ಮಾತ್ರ, ದೇವಸ್ಥಾನಕ್ಕೇನು ಆಕ್ಸಸ್ ಇದೆ. ಏನು ಚೆಕ್ ಪೋಸ್ಟ್ ಹಾಕೋರಲ್ಲ, ಟೈಮಿಂಗ್ ಆಯ್ತಾ ಬೆಟ್ಟಕ್ಕೆ ಹೋಗೋಕ್ಕೆ? ಎಷ್ಟು? ಬೆಳಗ್ಗೆ 7ರಿಂದ ಸಾಯಂಕಾಲ 6:30. ಸೊ ಬೆಳಗ್ಗೆ 7ರಿಂದ ಸಾಯಂಕಾಲ 6:30 ತನಕ ಈ ಗೇಟು ಟೈಮಿಂಗ್ ಬೆಟ್ಟಕ್ಕೆ ಹೋಗೋಕ್ಕೆ. ಎಲ್ಲ ಅಂಗಡಿ ಇದ್ದಾವೆ ಇಲ್ಲಿ. ಬೈಕ್, ಸೊ ಬೆಟ್ಟದ ತನಕನೂ ಬೈಕ್ ತೊಗೊಂಡು ಹೋಗ್ಬೋದಂತ, ಅದು ಆಪ್ಷನ್ ಇದೆ. ಬೈಕ್ ಕಾರ್ಗಳು ಹೋಗ್ತಾ ಇದ್ದಾವೆ, ನಾನು ಅಲ್ಲೇ ಪಾರ್ಕ್ ಮಾಡಿ ಬಂದೆ. ಸುತ್ತಮುತ್ತಲು ಹಸಿರಿದೆ, ಏನು ಬೆಳೆ ಇಲ್ಲ, ಬರೀ ಹುಲ್ಲಿದೆ ಬೆಟ್ಟದ ತಪ್ಪಲಿನಲ್ಲಿ. ಇದೊಂದು ಕ್ಲೋಸ್ ಅಪ್ ಬೆಟ್ಟದ ಮೇಲೆ ಒಂದು ಮರ ಇದೆ, ಅದು ಬಿಟ್ಟರೆ ಏನು ಕಾಣಿಸಲ್ಲ. ಒಂದು ದೇವಸ್ಥಾನ, ಒಂದು ಎಳ್ನೀರು ಬ್ರೇಕ್ ತಗೊಂಡಿದ್ದೀನಿ. ಎಷ್ಟಂದರೆ ಮೆಟ್ಲು? 450 ಮೆಟ್ಲು ಅಂತ. ಇಲ್ಲೇ ಮೆಟ್ಲು ಹತ್ರನೇ ಇದ್ದೀನಿ, ಇನ್ನು ಹತ್ಬೇಕು. ಇವಾಗ ಎಳ್ನೀರು ಕುಡಿದು ಎನರ್ಜಿ ತಗೊಂಡು ಹತ್ತದ. 450 ಮೆಟ್ಲು, ಜಾಸ್ತಿ ಬಿಸಿಲೇನಿಲ್ಲ. ಹತ್ತಕ್ಕೆ ಶುರು ಮಾಡ್ತೀನಿ. ಎಳ್ನೀರು ಕುಡಿದು ಫುಲ್ ಎನರ್ಜಿ ಬಂದಿದೆ ಇವಾಗ. ಸೊ ಈ ಕಡೆ ಒಂದು ದೋರ ಇದೆ ಈ ಥರ, ಶ್ರೀ ಚಂದ್ರನಾಥಾಯ ನಮಃ ನವರತ್ನ ದ್ವಾರ ಅಂತ. ಸೊ ಕತೆ ಇದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಈ ದೇವಸ್ಥಾನ ಇಲ್ಲಿ ಬೆಟ್ಟದ ಮೇಲೆ ಇರೋವಂಥ ದೇವಸ್ಥಾನ. ಏನು ಹೇಳ್ತಾರೆ, 12ನೇ ಶತಮಾನದಲ್ಲಿ ಕಟ್ಟಿರೋವಂಥದ್ದು. ಜೈನರ ಫಸ್ಟು ನಾನು ಹೇಳ್ಬೇಕಂತ ಬಯಸಿದ್ದೆ ಆ್ಯಕ್ಚುಲಿ, ಈ ಬೆಟ್ಟದ ಹೆಸರು ಮಂದಾರಗಿರಿ ಅಂತ ಏನು ಬಿದ್ದಿದೆ, ಇದು ಜೈನ ತೀರ್ಥಂಕರರು ಒಬ್ಬರು ಮಲ್ಲಿನಾಥ ಅಂತ ಅವರ ಹೆಸರು. 12ನೇ ಶತಮಾನದಲ್ಲಿ ರಾಜ, ಒಂದು ಉತ್ತರ ಭಾರತದ ಒಬ್ಬ ರಾಜ ರಾಣಿಗೆ ಜನಿಸಿದಂತಹ ಮಲ್ಲಿನಾಥ ಆದ ತೀರ್ಥಂಕರರ ಹೆಸರಿನ ಮೇಲೆ ಈ ಮಂದಾರಗಿರಿ ಅಂತ ಈ ಬೆಟ್ಟಕ್ಕೆ ಹೆಸರು ಬಿದ್ದಿರುವಂಥದ್ದು. ಹಂಗೆ ಹೆಸರುವಾಸಿ ಆಗಿದೆ ಇದು. ಆಮೇಲೆ ಜೈನರಲ್ಲೂ ಮತ್ತು ಬೇರೆ ಬೇರೆ ಏನಂತಾರೆ ವಿಂಗಡಗಳಿವೆ. ದಿಗಂಬರರು ಅಂತಾರೆ. ಮತ್ತು ಅವರ ದೇವರನ್ನು ಬಂದ್ಬಿಟ್ಟು ಜೈನರ ದೇವರು ಪಾರ್ಶ್ವನಾಥ, ಸುಪಾರ್ಶ್ವನಾಥ, ಮತ್ತು ಇನ್ನೊಂದಿದೆ ನೆನಪಾಗ್ತಾ ಇಲ್ಲ ನಿಮಗೆ, ನಾನು ಕಮೆಂಟಲ್ಲಿ ಹಾಕ್ತೀನಿ. ಆಮೇಲೆ 12ನೇ ಶತಮಾನದಲ್ಲಿ ಮೇಲಿರುವಂಥದ್ದು 3 ದೇವಸ್ಥಾನ, ಟೋಟಲ್ಲು 3 ದೇವಸ್ಥಾನ, ಒಂದು ಸ್ತೂಪನೂ ಇದೆ. ಅದನ್ನು ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ. ಸೊ ಒಂದು 100 ಮೆಟ್ಲು ಆದಮೇಲೆ ವ್ಯೂ ಈ ಥರ ಕಾಣಿಸುತ್ತೆ ನೋಡಿ. ಬೆಟ್ಟದ ಮಧ್ಯದಲ್ಲಿ ಅಂದರೆ 100 ಮೆಟ್ಲು ಆದಮೇಲೆ ವ್ಯೂ ಈ ಥರ ಕಾಣಿಸುತ್ತೆ. ಸುತ್ತಮುತ್ತಲು ಹಸಿರಿದೆ.
ಸುತ್ತಮುತ್ತಲ ಹಸಿರು. ಆಮೇಲೆ ಗುರು ಮಂದಿರ ಅಂತ ಏನು ಹೇಳಿದೆ ನಾನು ಇದ್ರ ಬಗ್ಗೆ ಹೇಳ್ತೀನಿ. ಗುರು ಮಂದಿರ ಇಲ್ಲಿ ಇದೆ. ಸ್ವಲ್ಪ ಹಂಗೆ ಕ್ಯಾಮ್ರಾ ತಿರುಗಿಸ್ತೀನಿ. ಇಲ್ಲಿ ಕಾಣಿಸ್ತಾ ಇರೋಂಥ ಬೆಟ್ಟ ಶಿವಗಂಗೆ. ಸೊ ಶಿವಗಂಗೆ ದಾಟಿ ಒಂಚೂರು ಮುಂದೆ ಒಂದು ಹಿರೇಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಅಂತಿದೆ. ಅಲ್ಲಿ ಡಿವೈಡರ್ ಓಪನ್ ಆಗುತ್ತೆ. ಅಲ್ಲಿ ನೀವು ರೈಟ್ ಹೊಡಿತು ಅಂತ ಹೇಳಿದ್ರೆ ಬೆಂಗಳೂರಿಂದ ಬರ್ತಾ ನೀವು ಈ ಜಾಗಕ್ಕೆ ತಲುಪೋದು. ಆಮೇಲೆ ಇನ್ನೊಂದು ಇಲ್ಲಿ ಒಂದು ಚಿಕ್ಕ ಬೆಟ್ಟದ ಮಧ್ಯದಲ್ಲಿ ದೇವಸ್ಥಾನವೂ ಇದೆ. ಇದರ ಹೆಸರು ಕ್ಷೇತ್ರಪಾಲ ಶ್ರೀ ಬ್ರಹ್ಮಯಕ್ಷ ದೇವರು. ಕ್ಷೇತ್ರಪಾಲ ಶ್ರೀ ಬ್ರಹ್ಮಯಕ್ಷ ದೇವರು ಇವಾಗ ಕ್ಲೋಸ್ ಆಗಿರೋವಂಥದ್ದು. ಸೊ ಈ ಥರ ಇದೆ ಅಂದರೆ ಈ ಥರ ಸ್ಟೀಪ್ ಆಗಿರೋವಂಥದ್ದು. ಬಟ್ ಹ್ಯಾಂಡ್ ರೈಲಿಂಗ್ ಇದೆ ಮಧ್ಯೆ ಒಂದೇ ಒಂದು. ಆಚೆ ಇಳಿಯೋದು ಈಚೆ ಹತ್ತೋದು. ಸೊ ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ನೀವು ಒಂದು ಸ್ವಲ್ಪ ಹುಷಾರಾಗಿ ಇರಬೇಕಂತದ್ದು. ಮಂದಾರಗಿರಿ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ ಬರ್ದಿದ್ದಾರೆ. ಮೆಟ್ಲಾದ್ಮೇಲೆ ಎಂಟ್ರೆನ್ಸ್ ಅವೇ ಮತ್ತೊಂದು ಸ್ವಲ್ಪ ಮೆಟ್ಲಿದ್ದಾವೆ. ಇಲ್ಲೊಂದು 20 ಮೆಟ್ಲಿದ್ದಾವೆ. ಒಂದು ಬ್ಯೂಟಿಫುಲ್ ದೇವಸ್ಥಾನ ಇರೋವಂಥದ್ದು ಇಲ್ಲಿ. ಮೇಲೆ ಹತ್ತಿದ ಮೇಲೆ ಭಗವಾನ್ ಮಹಾವೀರ ಸ್ವಾಮಿ ಸಮವಶರಣ ಅಂತ ಹಾಕಿದ್ದಾರೆ. ಸೊ ಈ ಥರ ಒಂದು ಮೇಲೆ ಇರೋವಂಥದ್ದು. ಆಮೇಲೆ ಇಲ್ಲಿ ಅಂದರೆ ಮಹಾವೀರರ ಶರಣರಾದಂತಹ ಅವ್ರ ಶರಣರೇನಿರ್ತಾರೆ, ಭಕ್ತಾದಿಗಳೇನಿರ್ತಾರೆ, ಅವರು ಕೂತಿರುವಂಥ ಒಂದು ಮೂರ್ತಿ ಇಲ್ಲಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಹೇಳಕ್ಕೆ ಬಯಸ್ತೀನಿ, ನಾನು ದೂರದಿಂದ ಇದನ್ನು ಮರನೇ ಅಂತ ಅಂದ್ಕೊಂಡಿದ್ದೆ. ಜೀವ ಇರೋವಂಥ ಮರ ಅಲ್ಲ, ಇದು ಪ್ಲಾಸ್ಟಿಕ್ಕಲ್ಲಿ ಮಾಡಿರೋವಂಥದ್ದು. ಪ್ಲಾಸ್ಟಿಕ್ ಅಥವಾ ಫೈಬರಲ್ಲಿ ಮಾಡಿದ್ದಾರೆ. ಅದ್ರ ಕೆಳಗೆ ಮಹಾವೀರರ ಒಂದು ಮೂರ್ತಿ ಇರೋವಂಥದ್ದು. ಸೊ ಇಲ್ಲಿ ಹಂಗೆ ಸುತ್ತಿಸ್ತೀನಿ. ಒಂದು ಎಂಟ್ರೆನ್ಸು ಒಳಗೆ ಹೋಗ್ತಾ ಇದ್ದೀನಿ. ಇಲ್ಲಿನ ಪೂಜಾರು ಹೇಳೋದೇನಪ್ಪ ಅಂದರೆ ತುಂಬ ಪ್ಲಾಸ್ಟಿಕ್ ಎಲ್ಲ ಬಿಸಾಕ್ತಾರೆ, ಭಕ್ತಾದಿಗಳೆಲ್ಲ ಗಲೀಜು ಮಾಡ್ತಾ ಇದ್ದಾರೆ ಅಂತಾರೆ. ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ, ನನ್ನ ಕಳಕಳಿಯ ಮನವಿ. ಶ್ರುತಸ್ಕಂದ ಮಂದಿರ ಇದು. ಶ್ರುತಸ್ಕಂದ ಮಂದಿರ ಇದು. ಸೊ ಅದೇ ಥರ ಇನ್ನೂ 2 ದೇವಸ್ಥಾನ ಇದ್ದಾವೆ. ನಾ ಹೇಳಿದ್ದೆ ಪುರಾತನ 3 ದೇವಸ್ಥಾನ, ಒಂದು ಸ್ತೂಪ ಇದೆ ಅಂತ. ಸೊ ಅದನ್ನು ತೋರಿಸ್ತೀನಿ. ಹಳೆಗನ್ನಡದಲ್ಲಿ ಶಾಸನ ಇಲ್ಲಿ ಬರೆದಿರೋವಂಥದ್ದು. ಕಾಣೋದಿಲ್ಲ, ತುಂಬ ಹತ್ರ ಹೋದರೆ ಹಳೆಗನ್ನಡ ಕಾಣಿಸುತ್ತೆ. ಏನೋ ಪ್ರಾಬ್ಲಮ್. ಇವೆಲ್ಲ ಬಸದಿಗಳಿಗಂತಾರೆ, ಅಂದರೆ ಜೈನ ದೇವಸ್ಥಾನಗಳೇನಿರ್ತವೆ ಅವಕ್ಕೆ ಬಸದಿ ಅಂತಾರೆ. ನಾನು ಇಂಟರ್ನೆಟಲ್ಲಿ ಓದಿದ್ದು 3 ಬಸದಿ 1 ಸ್ತೂಪ ಇದೆ ಅಂತ. ಬಟ್ ಇಲ್ಲಿ ನನಗೆ ಪೂಜಾರು ಹೇಳಿದ್ದು 5 ದೇವಸ್ಥಾನ ಇದ್ದಾವಂತೆ. ಇದು ಮುಂಚೆ ಖಾಲಿ ಇತ್ತಂತೆ ಗರ್ಭಗುಡಿ. ಈಗ ಇತ್ತೀಚೆಗೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರೋವಂಥದ್ದು ಗರ್ಭಗುಡಿಲಿ. ಆಮೇಲೆ ಸ್ತೂಪ ಅಂತ ಓದಿದ್ದೆ, ಅದೆಲ್ಲಿದೆ ಗೊತ್ತಾಗ್ತಾ ಇಲ್ಲ, ನೋಡೋಣ. ಸೊ ದೇವಸ್ಥಾನದೊಳಗೆ ಹೋಗ್ತೀನಿ, ಗರ್ಭಗುಡಿ ವೀಡಿಯೋ ಮಾಡಲ್ಲ. ಅಗೇನೆಸ್ಟ್ ಮೈ ಪ್ರಿನ್ಸಿಪಲ್ಸ್. ಸೊ ಹೋಗ್ಬಿಟ್ಟು ದರ್ಶನ ಮಾಡ್ತೀನಿ. ಸೊ ಹಳೆ ಕಾಲದ 3 ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ಲ ಬಸದಿ, ಇವೇ 3 ದೇವಸ್ಥಾನ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಹಳೆಯ ದೇವಸ್ಥಾನಗಳೇ, ಅದಕ್ಕೆ ಮತ್ತೆ ರೀಫರ್ಬಿಶ್ಮೆಂಟ್ ಅಂದರೆ ಜೀರ್ಣೋದ್ಧಾರ ಮಾಡಿದ್ದಾರೆ. ಹಂಗಾಗಿ ಚೆನ್ನಾಗಿ ಮೇಂಟೈನ್ ಆಗಿದೆ ಇದು. ಸೊ ಗೋಪುರನೂ ಇದೆ ಇಲ್ಲಿ. ಲೆಫ್ಟಿಗೆ ತಿರುಗ್ತು ಅಂದರೆ ಕ್ಷೇತ್ರಪಾಲ ದೇವಸ್ಥಾನನೂ ಇದೆ. ಒಂದು ಮೂಲೆಯಲ್ಲಿ ನಿಂತಿದ್ದೀನಿ. ಟೋಟಲ್ 4 ದೇವಸ್ಥಾನ ಇಲ್ಲಿ ಕಾಣಿಸ್ತಿರೋವಂಥದ್ದು. ಇದು ಬಂದ್ಬಿಟ್ಟು ಚಂದ್ರನಾಥ ಸ್ವಾಮಿ ದೇವಸ್ಥಾನ.
ಪಾರ್ಶ್ವನಾಥ ಸ್ವಾಮಿ, 3ನೇದು ಪಾರ್ಶ್ವನಾಥ ಸ್ವಾಮಿ ಇದೆ, 4ನೇದು ಬಂದ್ಬಿಟ್ಟು ಸ್ಕಂದ ಸ್ವಾಮಿದು ದೇವಸ್ಥಾನ. ಆಮೇಲೆ ಆ ಕಡೆ ಮೂಲೆ ನಾನು ಆವಾಗಲೇ ತೋರಿಸಿದ್ದೆ ಕ್ಷೇತ್ರಪಾಲರ ದೇವಸ್ಥಾನ. ಸೊ ದೇವಸ್ಥಾನದ ಬಲಭಾಗದಲ್ಲಿರುವಂಥದ್ದು ಮುನಿಚರಣ. ಸೊ ಜೈನರ ಏನು ತೀರ್ಥಂಕರು ಇರ್ತಾರೆ ಅವರ ಪಾದದ ಚಿಹ್ನೆ ಇಲ್ಲಿ ಇರೋವಂಥದ್ದಂತೆ. ಸುಮಾರು ಒಂದು 2 ವರ್ಷ ಹಳೆಯದಾದಂತಹ ಇದು ಪಾದದ ಚರಣ ಚಿಹ್ನೆ. ಸುಮಾರು ಒಂದು 2000 ವರ್ಷ ಹಳೆಯದು. ಈ ಥರ ಇದೆ. ಈ ಚರಣ ಆದಮೇಲೆ ದೇವಸ್ಥಾನ ಹಿಂಭಾಗ ಬೇಕಾದ್ರೆ ನೀವು ಪ್ರದಕ್ಷಿಣೆ ಹಾಕೋಕ್ಕೆ ಪಥ ಇದೆ, ಪ್ರದಕ್ಷಿಣೆ ಪಥ. ಸೊ ಎಲ್ಲ ವೆಲ್ ಮೇಂಟೈನ್ಡ್, ಇದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೆಲಕ್ಕೆಲ್ಲ ಗ್ರಾನೈಟ್ ಹಾಕಿ ದೇವಸ್ಥಾನನೂ ಒಳ್ಳೆ ಜೀರ್ಣೋದ್ಧಾರ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಮುಂದೆಯಿಂದ ಗೋಪುರಗಳು ಕಾಣಿಸ್ತಾ ಇದ್ದಿಲ್ಲ, ಹಿಂದೆಯಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಚಂದ್ರನಾಥ ಸ್ವಾಮಿಯ ಗೋಪುರ. ಇವೆರಡು ಪಾರ್ಶ್ವನಾಥ ಸ್ವಾಮಿಯ ದೇವಸ್ಥಾನದ ಗೋಪುರಗಳು. ಆ ಸ್ಕಂದ ಸ್ವಾಮಿ ದೇವಸ್ಥಾನ ಅಲ್ಲೇ ತೋರಿಸಿದ್ನಲ್ಲ ಆ ಕಡೆ ಕಾರ್ನರು, ಅದು ಗೋಪುರ ಮುಂದೆ ಇದೆ. ಇನ್ನು ಒಂಚೂರು ಈ ಬಿಲ್ಡಿಂಗ್ ಏನಿದೆ ಅದರ ಮುಂದೆ ಸಿಗುತ್ತೆ. ಅದು ಈ ಥರ ಇದೆ ನೋಡಿ ಪಥ. ಪ್ರದಕ್ಷಿಣೆ ಆಗ್ಬೋದು ನೀವು. ದೇವಸ್ಥಾನಗಳ ಮಧ್ಯನೂ ಇಷ್ಟು ಜಾಗ ಇರೋವಂಥದ್ದು. ಸೊ ಇದು ಸ್ಕಂದ ಸ್ವಾಮಿಯ ದೇವಸ್ಥಾನದ ಗೋಪುರ. ಎಡಭಾಗದಲ್ಲಿ ಇರುವಂಥದ್ದು ಒಂದು ಕೆರೆ. ನಾನು ನಿಮಗೆ ಹೇಳಿದ್ದೆ ಬೆಟ್ಟದ ಮೇಲೆ 2 ಕೆರೆ ಇದಾವಂತ. ದೇವಸ್ಥಾನದ ಎಡಭಾಗದಲ್ಲಿರುವಂಥದ್ದು ಪದ್ಮಾವತಿ ಕೆರೆ, ಚಿಕ್ಕದಿದೆ. ಸೊ ಇದೇ ಕೆರೆಯ ನೀರನ್ನು ಆವಾಗ ದೇವಸ್ಥಾನಕ್ಕೆ ಬಳಸ್ತಿದ್ರಂತೆ. ವಾಯ್ಸ್ ನಾನು ಕೇಳಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ತುಂಬ ಗಾಳಿ ಇದೆ. ಸೊ ಇದು ಪದ್ಮಾವತಿ ಕೆರೆ, ಬೆಟ್ಟದ ಮೇಲಿರೋವಂಥದ್ದು, ಮಂದರಗಿರಿ ಬೆಟ್ಟದ ಮೇಲಿರೋವಂಥದ್ದು, ದೇವಸ್ಥಾನದ ಎಡಭಾಗದಲ್ಲಿ. ಇನ್ನೊಂದು ಮೈದಾಳ ಕೆರೆ ಇದೆ, ಅದನ್ನು ತೋರಿಸ್ತೀನಿ. ದೇವಸ್ಥಾನದ ಹೊರಗಿನ ಕಾಂಪೌಂಡ್ ಏನಿದೆ ಅದ್ರ ಹಿಂದೆ ಹೋಗ್ತಾ ಇದ್ದೀನಿ. ಇನ್ನೊಂದು ಕೆರೆ ತೋರಿಸ್ತೀನಿ, ಮೈದಾಳ ಕೆರೆ. ಸೊ ನಾನು ಅವಾಗಲೇ ಹೇಳಿದ್ದೆ ಕಾರು ಬೈಕ್ ಎಲ್ಲ ಮೇಲ್ ತನಕ ಬರ್ತವೆ ಅಂತ. ಸೊ ಕಾರ್ ಇಲ್ಲಿ ತನಕ ತೊಗೊಂಬಂದಿದ್ದಾರೆ ನೋಡಿ. ಕಾರ್ ಬೈಕ್ ಪಾರ್ಕ್ ಮಾಡ್ಬೋದು ಇಲ್ಲಿ. ಸೊ ಇನ್ನೊಂದು ಕೆರೆ ಬಂದ್ಬಿಟ್ಟು ಮೈದಾಳ ಕೆರೆ. ಇದು ಸಿಕ್ಕಾಪಟ್ಟೆ ದೊಡ್ಡದಿದೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದೇ ಮೈದಾಳ ಕೆರೆ. ಮೈದಾಳ ಇದು ದೇವಸ್ಥಾನ ಕಾಂಪೌಂಡು, ಅದ್ರ ಹಿಂದೆನೇ ಬರುವಂಥದ್ದು ಮೈದಾಳ ಕೆರೆ. ಎಡಭಾಗದಲ್ಲಿರುವಂಥದ್ದು ಪದ್ಮಾವತಿ ಕೆರೆ. ಕಾರ್ ಪಾರ್ಕಿಂಗ್ ಇಲ್ಲಿದೆ, ಕಾರ್ ಪಾರ್ಕಿಂಗ್, ಬೈಕ್ ಪಾರ್ಕಿಂಗ್. ಸೀದಾ ಇಲ್ಲಿ ತನಕನೂ ಕಾರು ಬೈಕು ಬರ್ತವೆ. ಸೊ ಕೆಲವರು ಬೈಕ್ನ ಅಲ್ಲಿ ತನಕ ತೊಗೊಂಡೋಗ್ಯಾರ, ಥರ ಆಫ್ ರೋಡ್ ಎಕ್ಸ್ಪೀರಿಯನ್ಸ್. ಸೊ ಈ ಥರ ಕಾಣಿಸುತ್ತೆ ನೋಡಿ. ಗುರು ಮಂದಿರದ ಎಂಟ್ರೆನ್ಸಲ್ಲಿದ್ದೀನಿ. ಚಪ್ಪಲಿ ಹಿಂಗೆ ಬಿಟ್ಬಿಡ್ತಾರೆ, ಇದಕ್ಕೇನು ಸ್ಟ್ಯಾಂಡ್ ಗಿಂಡ್ ಏನು ಮಾಡಿಲ್ಲ ಇಲ್ಲಿ. ಸೊ ಇದು ಗುರು ಮಂದಿರದ ಎಂಟ್ರೆನ್ಸ್. ಇದು ಕಟ್ಟಿರೋದು ಜೈನ ಗುರುಗಳಾದ ಶಾಂತಿ ಸಾಗರ ಅವರಿಗೆ. ಸೊ ದೇವಸ್ಥಾನದ ಒಳಗೆ ಹೋಗ್ಬಿಟ್ಟು ಒಂದು ಚಿಕ್ಕ ಕ್ಲಿಪ್ ಹಾಕ್ತೀನಿ.
ದೇವಸ್ಥಾನ ಎಂಟ್ರಿ ಆದ ತಕ್ಷಣ ಇದೊಂದು ನೋಟ ಕಾಣಿಸುತ್ತೆ ನಿಮಗೆ. ದೀಪಸ್ತಂಭ ಇದೆ. ದೀಪಸ್ತಂಭ ಅದಾದಮೇಲೆ ಹಾಗೆ ಮುಂದೋಯ್ತು ಅಂತ ಹೇಳಿದ್ರೆ ಇದೆಲ್ಲ ಕಾಂಕ್ರೀಟೀಕರಣ ಆಗಿದೆ. ಎಲ್ಲ ಕಾಂಕ್ರೀಟ್ ಹಾಕಿದ್ದಾರೆ. ಈ ಥರ ಕಾಣಿಸುತ್ತೆ. ಸ್ವಲ್ಪ ಮೆಟ್ಲುಗಳಿದ್ದಾವೆ, ಹತ್ಬಿಟ್ಟು ದರ್ಶನ ಮಾಡಿ ಆಮೇಲೆ ನವಿಲ್ ದೇವಸ್ಥಾನ ಕಡೆ ಹೋಗೋಣ. ನವಿಲ್ ದೇವಸ್ಥಾನ ಇರೋದಿಲ್ಲಿ. ಚಿಕ್ಕ ಕರೆಕ್ಷನ್ ಆವಾಗ ಹೇಳಿದ್ದೆ, ಮಹಾವೀರರ ಪ್ರತಿಮೆ ಅಂತ. ಇದು ಮಹಾವೀರರಲ್ಲ, ಜೈನರ 24 ತೀರ್ಥಂಕರಗಳಲ್ಲಿ ಇವರು 8ನೇವರು. ಇವರ ಹೆಸರು ಚಂದ್ರಪ್ರಭಾ, ಇವರ ಚಿಹ್ನೆ ಚಂದ್ರ. ಕೆಳಗೆ ಇರೋರು ಇಬ್ರು ರಕ್ಷಕರು. ಎಡಗಡೆ ಇರೋರು, ನನ್ನ ಎಡಗಡೆಯಲ್ಲಿ ಇರೋವಂಥವ್ರು ಶ್ಯಾಮ ಯಕ್ಷ. ಬಲಗಡೆ ಇರೋರು ಜ್ವಾಲಾ ಮಾಲಿನಿ ಯಕ್ಷಿ. ಸೊ 8ನೇ ತೀರ್ಥಂಕರ ಇವರು ಜೈನರ. 21 ಅಡಿ ಇದೆ ಇದು ಟೋಟಲ್ಲು. ಈ ಸ್ಟ್ಯಾಚ್ಯೂ ಏನಿದೆ 21 ಅಡಿ ಇದೆ. 2008ರಲ್ಲಿ ಇದು ಇಲ್ಲಿ ಪ್ರತಿಷ್ಠಾಪನೆ ಆಗಿರೋದು. ಎಲ್ಲರೂ ನಾವು ಇದನ್ನು ನೋಡಿದಾಗ ಮಹಾವೀರರ ಪ್ರತಿಮೆ ಅಂತಂತೀವಿ, ಅದು ಹಂಗಲ್ಲ, ತೀರ್ಥಂಕರ ಪ್ರತಿಮೆಗಳಿರ್ತವೆ. ಡಿಫ್ರೆನ್ಸ್ ಹೆಂಗಪ್ಪ ಅಂತ ಹೇಳಿದ್ರೆ, ಈ ಪ್ರತಿಮೆಯ ಕಾಲೇನಿರುತ್ತೆ ಅಲ್ಲಿ ಬಳ್ಳಿ ಇರುತ್ತೆ. ಆ ಬಳ್ಳಿ ಇದ್ದರೆ ಅದು ಮಹಾವೀರರ ಪ್ರತಿಮೆ ಅಂತ ಅನ್ಕೋಬಹುದು, ಅಥವಾ ಇಲ್ಲ ಅಂತ ಇದು ತೀರ್ಥಂಕರರ ಪ್ರತಿಮೆ. ಫೈನಲಿ ವಿಡಿಯೋ ಎಂಡ್ ಆಗ್ತಾ ಗುರು ಮಂದಿರದ ಹತ್ರ ಬಂದಿದ್ದೀನಿ. ಜೈನ ಗುರುಗಳಾದ ಶಾಂತಿ ಸಾಗರ ಅವರಿಗೆ ಕಟ್ಟಿರೋಂಥ ಮಂದಿರ ಇದು. ಇಲ್ಲಿ ಮೇಲೆ ಆರ್ಕಿಟೆಕ್ಚರ್ ನಾಟ್ ಕಟ್ಟಿದಾರೇನೋ, ಹಗ್ಗ ಹಾಕ್ಬಿಟ್ಟು ಹಿಂಗೆ ನಾಟ್ ಮಾಡಿದಾರೇನೋ ಅಂತ ಭಾವಿಸುತ್ತದೆ. ವೆರಿ ಗುಡ್. ಈ ಗುರು ಮಂದಿರ ಕಟ್ಸಿರೋವಂಥದ್ದು ಪ್ರಣಾಮ್ ಜಿ ಮಹಾರಾಜ. ಯಾರಿಗೋಸ್ಕರ ಕಟ್ಸಿದ್ದಾರೆ ಅಂದರೆ ಶಾಂತಿ ಸಾಗರ ತೀರ್ಥಂಕರರಿಗೆ ಕಟ್ಸಿರೋವಂಥದ್ದು. ಆಯ್ತು, ಇವಾಗ ವಾಪಸ್ ಬೆಂಗಳೂರು ಕಡೆ, ಮನೆ ಕಡೆ. ಮದ್ದೆಲ್ಲರೂ ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡಿಬಿಟ್ಟು ಅಲ್ಲಿಂದ ಮನೆಗೆ ಹೋಗೋದು. ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ಸೊ ಮನೆ ರೀಚ್ ಆಗಿದ್ದೀನಿ. ಅಲ್ಲಿ ಬಿಟ್ಟಾಗ 2 ಗಂಟೆ, ಇಲ್ಲಿ ಮನೆ ರೀಚ್ ಆಗಿದ್ದು 3:20 ಮಧ್ಯಾಹ್ನ. ಆಮೇಲೆ ಮಧ್ಯ ಒಂದು ಹತ್ರ ಊಟ ಮಾಡಿದೆ. ಗರ್ಕಾ ಖಾನಾ ಅಂತ ರೆಸ್ಟೋರೆಂಟ್ ಹೆಸರು, ಮನೆ ಊಟ ಅಂತಲೂ ಹಾಕಿದ್ದಾರೆ, ಪ್ಯೂರ್ ವೆಜ್ಜು. ಸೊ ಅಲ್ಲಿ ಜೋಳದ ರೊಟ್ಟಿ ಊಟ ಮಾಡಿದೆ. ಟೇಸ್ಟ್ ವಾಸ್ ಕೈಂಡ್ ಆಫ್ ಓಕೆ ಟೈಪ್ ಇತ್ತು. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇಡೀ ಟ್ರಿಪ್ಪಲ್ಲಿ ನಾನು ಎಲ್ಲೂ ಪ್ಲಾಸ್ಟಿಕ್ ಪೊಲ್ಯೂಷನ್ ಮಾಡಿಲ್ಲ. ಒಂದೇ ಒಂದು ನೀರು ಬಾಟಲ್ ತೊಗೊಂಡಿದ್ದೆ, ಅದನ್ನು ಕ್ರಷ್ ಮಾಡಿಬಿಟ್ಟು ಅದರ ಲಿಡ್ನ ಅದರೊಳಗೆ ಹಾಕಿ ಒಂದು ಡಸ್ಟ್ಬಿನ್ನಲ್ಲೇ ಬಿಸಾಕಿದ್ದೀನಿ. ಆಮೇಲೆ ಯೂಶ್ವಲಿ ನಾನು ಜಂಕ್ ಹೊರಗಡೆ ತಿನ್ನಲ್ಲ. ಫಾರ್ ಎಕ್ಸಾಂಪಲ್ ಲೇಸ್, ಕುರ್ಕುರೆ, ಚಿಪ್ಸ್ ಗಿಪ್ಸ್ ಅಂಥವೆಲ್ಲ ತೊಗೊಳಕ್ಕೆ ಹೋಗಲ್ಲ. ಸೊ ಹಾಗಾಗಿ ಆ ಪ್ಲಾಸ್ಟಿಕ್ ಪ್ರಶ್ನೆ ಬರಲ್ಲ. ಆಮೇಲೆ ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಅವರಲ್ಲಿ ಕಳಕಳೆಯ ಮನವಿ, ದಯವಿಟ್ಟು ನೀವು ಹೋಗಿರೋ ಅಂಥ ಟೂರಿಸ್ಟ್ ಜಾಗಗಳನ್ನ ಶುಚಿಯಾಗಿಡಿ. ಸೊ ದಟ್ ಬೇರೆ ಹೊರಗಿಂದ ಬಂದವ್ರಿಗೂ ಅದು ಶುಚಿ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ಕಳಕಳೆಯ ಮನವಿ ನನ್ನ ಕಡೆಯಿಂದ ಅದು. ಆಮೇಲೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಅಂತ ಹೇಳಿದ್ದೆ. ಸೊ ಒಂದು ಕೊನೆಯ ಮನವಿ ಅಂತ ಹೇಳಪ್ಪ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸೊ ನೋಡ್ತಾ ಇರಿ. ನೆಕ್ಸ್ಟ್ ವಿಡಿಯೋ ತನಕ ಬಾಯ್ ಬಾಯ್.